ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಭಾರತದ ಪ್ರಮುಖ ಐತಿಹಾಸಿಕ ಕವಿಗಳು ಮತ್ತು ಅವರ ಪ್ರಮುಖ ಕೃತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನ ಒಂದು ಆಸ್ಥಾನದಲ್ಲಿದ್ದಂಥ ಕವಿ. ಅವನ ಒಂದು ಪ್ರಮುಖ ಕೃತಿ ಪಾಂಡುರಂಗ ಮಹಾತ್ಮೆ. ಇನ್ನು ಅಲ್ಲಸಾನಿ ಪೆದ್ದಣ್ಣ, ಇವನು ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುವಂಥ ಕವಿ. ಇವರ ಒಂದು ಕೃತಿ ಮನುಚರಿತಂ ಅನ್ನುವಂಥ ಕೃತಿ ಏನಿದೆ, ಇದು ಅಲ್ಲಸಾನಿ ಪೆದ್ದಣ್ಣನ ಕೃತಿಯಾಗಿದೆ. ಇನ್ನು ನಂದಿ ತಿಮ್ಮಣ್ಣನ ಕೃತಿ ಪಾರಿಜಾತ ಪರಿಣಯ ಅನ್ನುವಂಥದ್ದು ಅವರ ಪ್ರಮುಖ ಕೃತಿ. ಇನ್ನು ದುರ್ಜಟಿ ಅವರ ಪ್ರಮುಖ ಕೃತಿ ಕೃಷ್ಣರಾಜ ವಿಜಯ. ಇನ್ನು ಪಿಂಗಳ್ಳಿ ಸೋರಣ್ಣ ಅವರ ಪ್ರಮುಖ ಕೃತಿ ಕಲಾಪೂರ್ಣ ವಿಜಯಂ ಅನ್ನುವಂಥ ಕೃತಿ ಏನಿದೆ, ಅದು ಪಿಂಗಳ್ಳಿ ಸೋರಣ್ಣ ಅವರ ಪ್ರಮುಖ ಕೃತಿಯಾಗಿದೆ. ಇನ್ನು ರಾಮರಾಜ ಭೂಷಣ ಇವರ ಪ್ರಮುಖ ಕೃತಿ ವಸು ಚರಿತಂ, ಇದು ಅವರ ಪ್ರಮುಖ ಕೃತಿಯಾಗಿದೆ. ಅಯಾಲೋ ರಾಜಾರಾಮ ಇವರ ಪ್ರಮುಖ ಕೃತಿ ರಾಧಾ ಮಾಧವ ಅನ್ನುವಂಥದ್ದು ಇವರ ಪ್ರಮುಖ ಕೃತಿಯಾಗಿದೆ. ಇನ್ನು ಮಾದಯ್ಯ ಮಲ್ಲಣ್ಣ ಅವರ ಪ್ರಮುಖ ಕೃತಿಯನ್ನು ನಾವು ನೋಡ್ತಾ ಹೋಗೋದಾದರೆ ರಾಜಶೇಖರ ಚರಿತಂ ಕೃತಿ ಏನಿದೆ, ಇದು ಮಾದಯ್ಯ ಮಲ್ಲಣ್ಣ ಅವರ ಪ್ರಮುಖ ಕೃತಿ ಆಗಿದೆ. ಇನ್ನು ಚಂದ್ರರಾಜ ಅವರ ಪ್ರಮುಖ ಕೃತಿ ಮದನ ತಿಲಕ ಅನ್ನುವಂಥ ಕೃತಿ ಏನಿದೆ, ಅದು ಚಂದ್ರರಾಜ ಅವರ ಪ್ರಮುಖ ಕೃತಿಯಾಗಿದೆ. ಇನ್ನು ಕೀರ್ತಿವರ್ಮರ ಪ್ರಮುಖ ಕೃತಿ ಗೋವೈದ್ಯ ಅನ್ನುವಂಥ ಕೃತಿ ಕೀರ್ತಿವರ್ಮರ ಪ್ರಮುಖ ಕೃತಿಯಾಗಿದೆ. ವಿಜ್ಞಾನೇಶ್ವರನ ಪ್ರಮುಖ ಕೃತಿ ಮಿತಾಕ್ಷರ ಸಂಹಿತೆ ವಿಜ್ಞಾನೇಶ್ವರರ ಒಂದು ಪ್ರಮುಖ ಕೃತಿಯಾಗಿದೆ. ಇನ್ನು ಬಿಲ್ಲಣನ ಒಂದು ಪ್ರಮುಖ ಕೃತಿ ವಿಕ್ರಮಾಂಕ ದೇವಚರಿತೆ ಕೃತಿ ಏನಿದೆ, ಅದು ಬಿಲ್ಲಣ್ಣನ ಪ್ರಮುಖ ಕೃತಿ. ಇನ್ನು ದುರ್ಗಸಿಂಹ ಅವರ ಪ್ರಮುಖ ಕೃತಿ ನಾವು ನೋಡ್ತಾ ಹೋಗೋದಾದರೆ ಪಂಚತಂತ್ರ ಕೃತಿ ಏನಿದೆ, ಅದು ದುರ್ಗಸಿಂಹರ ಪ್ರಮುಖ ಕೃತಿ. ಇನ್ನು ರನ್ನರ ಪ್ರಮುಖ ಕೃತಿ ಗದಾಯುದ್ಧ ಕೃತಿಯು ರನ್ನನ ಪ್ರಮುಖ ಕೃತಿ ಆಗಿದೆ. ಇನ್ನು ನಾವು ಎರಡನೇ ಚಾವುಂಡರಾಯವನ್ನು ನೋಡ್ತಾ ಹೋಗೋದಾದರೆ ಎರಡನೇ ಚಾವುಂಡರಾಯ ಅವರ ಪ್ರಮುಖ ಕೃತಿ ಲೋಕೋಪಕಾರ ಕೃತಿ ಏನಿದೆ, ಅದು ಎರಡನೇ ಚಾವುಂಡರಾಯರ ಪ್ರಮುಖ ಕೃತಿಯಾಗಿದೆ. ಇನ್ನು ಶ್ರೀಧರಾಚಾರ್ಯರ ಪ್ರಮುಖ ಕೃತಿ ಜಾತಕ ತಿಲಕ ಕೃತಿಯು ಶ್ರೀಧರಾಚಾರ್ಯ ಅವರ ಪ್ರಮುಖ ಕೃತಿ ಆಗಿದೆ. ಇನ್ನು ವಾದಿರಾಜರ ಪ್ರಮುಖ ಕೃತಿ ಯಶೋಧರ ಪುರಾಣ ಕೃತಿ ವಾದಿರಾಜರ ಒಂದು ಪ್ರಮುಖ ಕೃತಿಯಾಗಿದೆ. ಇನ್ನು ನಾಗಚಂದ್ರನ ಪ್ರಮುಖ ಕೃತಿ ಮಲ್ಲಿನಾಥ ಪುರಾಣ ಕೃತಿಯು ನಾಗಚಂದ್ರರವರ ಪ್ರಮುಖ ಕೃತಿ ಆಗಿದೆ. ಇನ್ನು ಜಗದೇ ಕಮಲನ ಒಂದು ಪ್ರಮುಖ ಕೃತಿ ಸಂಗೀತ ಚೂಡಾಮಣಿ. ಇನ್ನು ಪೂಜ್ಯಪಾದರ ಒಂದು ಪ್ರಮುಖ ಕೃತಿ ಶಬ್ದಾವತಾರ ಕೃತಿ ಏನಿದೆ, ಅದು ಪೂಜ್ಯಪಾದರ ಪ್ರಮುಖ ಕೃತಿಯಾಗಿದೆ. ಇನ್ನು ಭಾರವಿ ಅವರ ಪ್ರಮುಖ ಕೃತಿ ಕಿರುತಾರ್ಜುನೆಯ ಕೃತಿ ಭಾರವಿಯವರ ಒಂದು ಕೃತಿಯಾಗಿದೆ. ಇನ್ನು ಗುಣಾಢ್ಯರ ಪ್ರಮುಖ ಕೃತಿಯನ್ನು ನಾವು ನೋಡೋದಾದರೆ ವಡ್ಡ ಕಥಾ ಅನ್ನುವಂಥದ್ದು ಗುಣಾಢ್ಯರ ಪ್ರಮುಖ ಕೃತಿ. ಇನ್ನು ಚಾವುಂಡರಾಯರ ಪ್ರಮುಖ ಕೃತಿಯನ್ನು ನಾವು ನೋಡ್ತಾ ಹೋಗೋದಾದರೆ ಚರಿತ್ರಸಾರ, ಚಾವುಂಡರಾಯ ಪುರಾಣ, ಇವು ಏನಿದೆ ಎರಡು ಕೃತಿಗಳು ಚಾವುಂಡರಾಯರ ಪ್ರಮುಖ ಕೃತಿಯಾಗಿದೆ. ಇನ್ನು ನಾಗವರ್ಮರ ಪ್ರಮುಖ ಕೃತಿ ಚಂದೋಬುದಿ ಏನಿದೆ, ಚಂದೋಂಬುದಿ ಇದು ನಾಗವರ್ಮರ ಪ್ರಮುಖ ಕೃತಿಯಾಗಿದೆ. ಇನ್ನು ಎರಡನೇ ಶಿವಮಾರರ ಪ್ರಮುಖ ಕೃತಿ ಶಿವಮಾರ ತರ್ಕ ಸೇತುಬಂಧ ಮತ್ತು ಗಜಾಷ್ಟಕ ಅನ್ನುವಂಥ ಕೃತಿಗಳು ಎರಡನೇ ಶಿವಮಾರನ ಪ್ರಮುಖ ಕೃತಿಯಾಗಿದೆ. ಇನ್ನು ಹೇಮಸೇನನ ಪ್ರಮುಖ ಕೃತಿ ರಾಘವ ಪಾಂಡವ ವಿಜಯ ಅನ್ನುವಂಥದ್ದು ಹೇಮಸೇನ ಅವರ ಪ್ರಮುಖ ಕೃತಿ
ಆಗಿದೆ. ಇದಿಷ್ಟು ಇವತ್ತಿನ ತರಗತಿ. ಭಾರತದ ಪ್ರಮುಖ ಐತಿಹಾಸಿಕ ಕವಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ. ಶುಭ ದಿನ, ಶುಭವಾಗಲಿ.